ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀಮದ್ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಶುದ್ಧ ದ್ವಾದಶಿ ಸೋಮವಾರ. ದಿನಾಂಕ 24/8/2026. ಇನ್ನು ಪಂಚಾಂಗಕ್ಕೆ ಬಂದಾಗ ಪಂಚಾಂಗಗಳು ವಾರ, ತಿಥಿ, ನಕ್ಷತ್ರ, ಯೋಗಕರಣ ಇವು ಪಂಚಾಂಗಗಳು. ವಾರ ಬಂದು ಸೋಮವಾರ, ತಿಥಿ ಬಂದು ದ್ವಾದಶಿ, ಬೆಳಗಿನ ಜಾವ 5:10 ಅಂದರೆ ಮಾರನೇ ದಿನದವರೆಗೂ, ಮಂಗಳವಾರ ಬೆಳಗಿನ ಜಾವ. ನಕ್ಷತ್ರ ಬಂದು ಪೂರ್ವಾಷಾಢ, ರಾಶಿ ರಾತ್ರಿ 8:38 ಯೋಗ ಬಂದು ಪ್ರೀತಿ ಯೋಗ, ಕರಣ ಬಂದು ಭವಕರಣ. ಇನ್ನು ರಾಹುಕಾಲ 7:30ರಿಂದ 9 ಗಂಟೆವರೆಗೂ ಇರತಕ್ಕಂಥದ್ದು. ಗುಳಿಕ ಕಾಲ ಬಂದು 1:30ರಿಂದ 3, ಅರ್ಧ ಪ್ರಹರಿ ಬಂದು 9ರಿಂದ 10:30, ಯಮಗಂಟಕ ಕಾಲ ಬಂದು 10:30ರಿಂದ 12. ಇದು ಕಾಲ ನಿಯಮ. ಅದರಿಂದ ಮುಂದಕ್ಕೆ ಬಂದು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಆದ್ಮೇಲೆ ಮೇಷರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಕಾರ್ಯ ಪ್ರಗತಿ, ಸ್ವ ಉದ್ಯೋಗಿಗಳಿಗೆ ಶುಭ. ಈ ಪ್ಲಾಂಟರ್ಸ್ ಅಂತ ಪ್ಲಾಂಟೇಶನ್ಸ್ ಇರ್ತವ್ರಿಗೆ, ಕಾಫಿ ಪ್ಲಾಂಟೇಶನು, ಟೀ ಪ್ಲಾಂಟೇಶನ್, ರಬ್ಬರ್ ಪ್ಲಾಂಟೇಶನು, ಈ ಒಂದು ಋತುಪವನಗಳು ಬಂದಾಗ ಒಳ್ಳೆ ಮಳೆಗಳು ಬಂದಿದೆ ಇವಾಗಲ್ಲೆಲ್ಲನೂ. ಅಲ್ಲಿ ಇರ್ತಕ್ಕಂಥ ರೈತರಿಗೆ ಒಳ್ಳೆ ಕಾರ್ಯ ಪ್ರಗತಿ ಇರ್ತಕ್ಕಂಥದ್ದು ಪ್ಲಾಂಟರ್ಸ್ಗೆ. ಇನ್ನು ನೀವು ಈ ದಿನ ಮಾಡಬೇಕಾಗಿದ್ದ ಕೆಲಸ ಏನಪ್ಪ ಅಂದರೆ, ಎಲ್ಲ ಚೆನ್ನಾಗಿರ್ಬೇಕಂದ್ರೆ ಕಾಲಭೈರವ ಅಷ್ಟಕವನ್ನು ಓದಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಕೆಂಪು ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ, ಉತ್ತಮ ಹಣಕಾಸಿನ ಒಳಹರಿವು, ಕುಶಲಕರ್ಮಿಗಳಿಗೆ ಶುಭ, ಸ್ವೋದ್ಯೋಗಿಗಳಿಗೆ ಲಾಭ, ಹೈನುಗಾರಿಕೆಯಲ್ಲಿ ಲಾಭ ಇರತಕ್ಕಂಥದ್ದು. ಬಿಲ್ವಾಷ್ಟಕವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಆದಮೇಲೆ ಬಂಧುಗಳ ಆಗಮನದಿಂದ ಸಂತಸ, ಮಕ್ಕಳಿಂದ ಶುಭ ಸುದ್ದಿ, ಉನ್ನತ ವ್ಯಾಸಂಗ ಮಾಡೋರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಸರ್ಕಾರಿ ಅರೆಸರಕಾರರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ನೀವು ಶಿವಪಂಚಾಕ್ಷರಿಯನ್ನು ಪಠಿಸಿ ನಮಃ ಶಿವಾಯ ನಮಃ ಶಿವಾಯ ಅಂತ ಪಠನೆ ಮಾಡಿ, ನಿಮ್ಗೆ ಒಳ್ಳೆಯದಾಗ್ತದೆ. 6 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟದ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ವೃತ್ತಿಪರರಿಗೆ ತೊಡಕು, ಹಣಕಾಸಿನ ಕೊರತೆ ಮಾಮೂಲಿಯಾಗಿರ್ತಕ್ಕಂಥದ್ದು. ಕರ್ಕಾಟಕದವ್ರಿಗೆ ಮಿತ್ರರಿಂದ ಸಲಹೆ ಹಾಗೂ ಸಹಾಯ. ನೀರಾವರಿ ಮೂಲದ ರೈತರಿಗೆ ಶುಭಕರವಾಗಿರ್ತಕ್ಕಂಥ ಸುದ್ದಿ ಕೇಳ್ತಾರೆ. ನೀವು ಲಿಂಗಾಷ್ಟಕವನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳು. ಅದೇ ರೀತಿಯಲ್ಲಿ ಗೃಹದಲ್ಲಿ ಒಳ್ಳೆಯ ಸಂತೋಷವಾಗಿರ್ತಕ್ಕಂಥ ವಾತಾವರಣ, ಕಾರ್ಯ ಪ್ರಗತಿ. ನೀರಾವರಿ ಮೂಲದ ರೈತರಿಗೆ, ಅದು ಭತ್ತ ಕಬ್ಬು ಬೆಳೆಗಾರರಿಗೆ ಬಹಳ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಪತ್ರ ಬರಹಗಾರ, ಸ್ಟಾಂಪೆಂಟರ್ಗಳು, ಈ ಬೆರಳಚ್ಚುಗಾರರು, ಟೈಪಿಂಗ್ ಮಾಡ್ತಕ್ಕಂಥವ್ರು, ಇವರಿಗೆಲ್ಲ ಒಳ್ಳೆಯ ದಿನ ಇವತ್ತು. ಬಿಲ್ವಾಷ್ಟಕವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ ಅದೃಷ್ಟ ಬಿಡಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಯವರಿಗೆ ವೃತಾ ಕಲಹಗಳು ನೋಡಿ. ಇವತ್ತು ಹುಷಾರಾಗಿರಿ ಕನ್ಯಾ ರಾಶಿಯವರು. ಏನಂದ್ರೆ ಅದು ಮಾತಾಡೋಕೆ ಹೋಗಬೇಡಿ, ಎಲ್ಲ ಬಿದ್ದೋಗ್ಬಿಡ್ತಾರೆ ಮೇಲ್ಗಡೆ. ಮನೆಯಲ್ಲಿ ಅಶಾಂತಿ, ಕುಶಲಕರ್ಮಿಗಳಿಗೆ ಶುಭ, ಕೋಳಿ ಸಾಕಣೆದಾರರಿಗೆ, ಕೋಳಿ ಫಾರ್ಮ್ ಇಟ್ಟಿರ್ತಕ್ಕಂಥ ಶುಭ, ಹಂದಿ ಸಾಕಣೆದಾರರಿಗೆ ಶುಭ ಇರ್ತಕ್ಕಂಥದ್ದು. ಹಣಕಾಸು ಸುಸ್ಥಿತಿ ಇರ್ತದೆ ನೋಡಿ. ಏನು ತೊಂದರೆ ಇದ್ರೂ ದುಡ್ಡು ನಿಮ್ಮಲ್ಲಿ ಎಷ್ಟು ಬೇಕೋ ಅಷ್ಟು ಇರ್ತದೆ. ಲಿಂಗಾಷ್ಟಕವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ತುಲಾರಾಶಿಗೆ ಬಂದಾಗ ಆದಮೇಲೆ ಬಂಧು ವರ್ಗದಲ್ಲಿ ಮಿಲನ, ಶುಭ ಚಿಂತನೆ, ಪುರೋಹಿತರು, ಅರ್ಚಕರು, ಆಗ್ಮಿಕರಿಗೆ ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಎಲ್ಲ ರೀತಿ ಕಾರ್ಮಿಕರಿಗೆ ಶುಭ ಫಲ ಇರ್ತದೆ. ಯಾವುದೇ ಕಾರ್ಮಿಕರಾಗಿರೋ ಶುಭ ಫಲ ಇರ್ತದೆ. ಇನ್ನು ಮೃತ್ಯುಂಜಯ ಮಂತ್ರವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ ದೃಷ್ಟಿಗೂ, ಕೇಸರಿ ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ, ಕಾರ್ಯ ಪ್ರಗತಿ, ಹಣಕಾಸಿನ ಕೊರತೆ ಇರ್ತಿದ್ರೂ ಸಹ ಸಂತೋಷವಾಗಿರ್ತಕ್ಕಂಥ ದಿನ. ಮಕ್ಕಳ ಶುಭ ಸುದ್ದಿ, ಕಲಾಕಾರರಿಗೆ ಬಹಳ ಮನ್ನಣೆ ಸಿಗ್ತಕ್ಕಂಥದ್ದು ಇವತ್ತು. ನೀವು ಈ ದಿನ ಶಿವಸ್ಮೃತಿಯನ್ನು ಪಠಿಸಿ. ಶಿವಸ್ತುತಿಯನ್ನು. 6 ಅದೃಷ್ಟ ಸಂಖ್ಯೆ ಅದೇ ರೀತಿ ಪಶ್ಚಿಮ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥ ಮೇಲೆ ಅದೇ ನಾವು ಮುಂದಕ್ಕೆ ಧನುಸ್ಸು ರಾಶಿಗೆ ಬರೋಣ. ಧನುಸ್ಸು ರಾಶಿಗೆ ಬಂದಾಗ ಈ ಕುಶಲಕರ್ಮಿಗಳಿಗೆ ಶುಭ, ವೃತ್ತಿಪರರಿಗೆ ಅಲ್ಪವಾಗಿರ್ತಕ್ಕಂಥ ಲಾಭ, ಸಾಮಾನ್ಯ ಹಣಕಾಸು ಸ್ಥಿತಿ, ಮಿತ್ರರಿಂದ ಸಲಹೆಗಳು ಸಿಗ್ತಕ್ಕಂಥದ್ದು. ಈ ಕುರಿ, ಮೇಕೆ, ಕೋಳಿ, ಹಂದಿ ಯಾರು ಮೇಯಿಸ್ತಾರೆ ರೈತರು, ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಶಿವಪಂಚಾಕ್ಷರಿ ಮಂತ್ರವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಸ್ವಲ್ಪ ತೆರೆ ಸಿಗ್ತದೆ. ಭಿನ್ನಾಭಿಪ್ರಾಯಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದೇ. ಮನೆಯಲ್ಲಿ ಶಾಂತ ವಾತಾವರಣ ಬರ್ತದೆ. ಅಭಿವೃದ್ಧಿ ಚಿಂತನೆ ಇರ್ತದೆ. ತೆಂಗು, ಅಡಿಕೆ, ವೀಳ್ಯದೆಲೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಮೃತ್ಯುಂಜಯ ಮಂತ್ರವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ಕಾರ್ಯಪ್ರಗತಿ, ನೆಮ್ಮದಿ, ಉತ್ತಮ ಹಣದ ಒಳಹರಿವು, ಶುಭಕರವಾಗಿರ್ತಕ್ಕಂಥ ದಿನ ಕುಂಭರಾಶಿಯವರಿಗೆ ಇವತ್ತು.
ಯಾಕಂದರೆ ಈ ನಡುವೆಲ್ಲ ಕಷ್ಟಗಳೇ ಇರ್ತಕ್ಕಂಥದ್ದು, ಇಲ್ಲಿಂದ ಒಳ್ಳೆಯದಾಗ್ತಕ್ಕಂಥದ್ದು. ಎಲ್ಲ ರೀತಿಯ ನೌಕರರಿಗೆ, ಕಾರ್ಮಿಕರಿಗೆ ಶುಭ ಸುದ್ದಿ. ಶಿವಾಷ್ಟೋತ್ತರವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ, ನೀಲಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಯವರಿಗೆ ಹಿಡ್ಕೊಂಡಿದ್ರೆ ನಿಧಾನ, ಮಂದ ಪ್ರಗತಿ, ಕಾರ್ಯನಿಧಾನ, ಹಣಕಾಸಿನ ಒಳಹರಿವಿನಲ್ಲಿ ಸ್ವಲ್ಪ ಎಡವಟ್ಟಾಗ್ತಕ್ಕಂಥದ್ದು. ಸ್ನೇಹಿತರ ಮಿಲನ, ನೇಕಾರ, ಕಮ್ಮಾರ, ಕುಂಬಾರರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆಲೂಗಡ್ಡೆ, ಈರುಳ್ಳಿ ಬೆಳೆಗಾರರಿಗಂತೂ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. 9 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಆತ್ಮರೇ, ಇದು ಈ ದಿನದ ದ್ವಾದಶ ರಾಶಿಗಳ ದಿನಭೂಷ ಆಗಿರ್ತಕ್ಕಂಥದ್ದು. ಆತ್ಮರೇ, ನಮ್ಮ ಸಾಯಸ್ಮೃತಿ ವೀಕ್ಷಕರಲ್ಲಿ ನನ್ನ ಕಳಕಳೆ ಮನವಿ ಏನಪ್ಪ ಅಂದರೆ, ಆತ್ಮರೇ ನೀವೆಲ್ಲರೂ ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನ ದಯವಿಟ್ಟು ಫೋನ್ ಮುಖಾಂತರ ತಿಳಿಸಿ. ನಿಮ್ಮ ಅನುಮಾನಗಳು ಪರಿಹಾರ ಮಾಡ್ಕೊಳ್ಳಿದ್ರೆ ಕಾಮೆಂಟಲ್ಲಿ ಹಾಕಿ, ನಾವು ಅದಕ್ಕೆ ಸೂಕ್ತವಾದ ಆನ್ಸರ್ ಕೊಡ್ತೀವಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಈ ದಿನದ ಸಾಯಸ್ಮೃತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.